ಇಂಟರ್ವ್ಯೂ ಡೇ ಹೇಗಿರಬೇಕು ಅನ್ನೋದನ್ನು ಹೇಳಿದ್ರಿ, ಫೈನ್. ಬಟ್ ನಮ್ಮನ್ನು ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ತುಂಬ ಇಂಪಾರ್ಟೆಂಟ್ ಹೇಳಿದ್ರಿ. ಮೆಡಿಟೇಷನ್ ಮಾಡಿ. ಇವೆಲ್ಲ ಮಾಡೋದ್ರಿಂದ ನಿಮ್ಮ ಮನಸ್ಸು ಒಂದು ಸ್ಥಿಮಿತಕ್ಕೆ ಬರುತ್ತೆ. ಯಾರು ಮೆಡಿಟೇಷನ್ ಮಾಡ್ತಾರೆ, ಯಾರು ಯೋಗ ಮಾಡ್ತಾರೆ, ಅವರು ತುಂಬ ಚೆನ್ನಾಗಿ ಇಂಟರ್ವ್ಯೂನಲ್ಲಿ ಆನ್ಸರ್ ಮಾಡ್ತಾರೆ. ನಾನು ಖುದ್ದಾಗಿ ನೋಡಿರೋದು. ಹಾಗಾಗಿ ಮೆಡಿಟೇಷನ್ ಯೋಗ ಅಂತ ಮಾಡಿ. ಎರಡನೇದು, ನಿನಗೇನು ಕೇಳಿದ್ರು ನನಗೇನು ಕೇಳಿದ್ರು, ಇಂಟರ್ವ್ಯೂನಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ, ಪಕ್ಕದಲ್ಲಿ ಇಂಟರ್ವ್ಯೂ ಹೋದಲ್ಲ, ಹಿಂದಿನ ದಿವಸ ಇಂಟರ್ವ್ಯೂ ಹೋದಲ್ಲ, ನಿನಗೇನು ಪ್ರಶ್ನೆ ಕೇಳಿದ್ರು ಅದನ್ನು ನನಗೆ ಬರ್ತೀವಿ, ನಾವು ಓದಿಲ್ವಲ್ಲ ಅಂತ ಯಾರು ಮಾಡ್ಕೊ, ಅದು ಮಾಡೋಕ್ಕೆ ಹೋಗಬೇಡಿ. ನಾನೀಗಾಗಲೇ ಈ ಪುಸ್ತಕದಲ್ಲೂ ಬರೆದಿದ್ದೀನಿ ಎಂಥ ಪ್ರಶ್ನೆಗಳು ಬರುತ್ತೆ ಅಂತ. ಅಂಥ ಪ್ರಶ್ನೆಗಳ ಬಗ್ಗೆ ತಯಾರು ಮಾಡ್ಕೊಳ್ಳಿ. ಕಡೆಗಳಿಗೆಯಲ್ಲಿ ಯಾರೋ ಬಂದು ಹೇಳಿದ್ರು ಇಂಥ ಪ್ರಶ್ನೆ ಕೇಳು, ಇದಕ್ಕೆ ತಯಾರು ಮಾಡ್ಕೋ ಅಂತಂತು, ಆ ಥರ ಕಡೆಗಳಿಗೆ ತಯಾರಿ ಮಾಡಬೇಡಿ. ತುಂಬ ಜನಕ್ಕೆ ನಾ ಹೇಳೋದು, ಇಂಟರ್ವ್ಯೂ ಇನ್ನು 24 ಗಂಟೆ ಇರೋವಾಗ ಸ್ಟಾಪ್ ಎವ್ರಿಥಿಂಗ್, ಓದಲೇಬೇಡಿ, ಸಿನಿಮಾಕ್ಕೆ ಹೋಗಿ, ನಾಟಕ ನೋಡಿ, ಆಟ ಆಡಿ, ಕುಟುಂಬದ ಖಂಡಿತ ಚಿಲ್ ಮಾಡಿ. ಇಂಟರ್ವ್ಯೂ 24 ಗಂಟೆ ಮುಂಚೆ ಟೋಟಲಿ ಚಿಲ್ ಮಾಡಿಬಿಡಿ. ಇಂಟರ್ವ್ಯೂ ದಿನ ಕೂಡ ಬೆಳಗ್ಗೆ ಬೇಗ ಎದ್ದು ಅವತ್ತು ತಯಾರಾಗಿ ಬನ್ನಿ. ಇಂಟರ್ವ್ಯೂ ಬೋರ್ಡ್ ನಾವು UPSC ನೀವು ಹೋದಾಗ ನಿಮ್ಮ ಜೊತೆ ಇನ್ನಷ್ಟು ಜನ ಸಿಗ್ತಾರೆ, ಎಲ್ಲರೂ ಒಟ್ಟಾಗಿ ಕೂತಿರ್ತೀವಿ. ಅವನೇನು ಓದ್ದ, ಅವನೇನು ನಾನು ಮಾಡ್ಕೊಂಡು ಹಾಗೆ ತಪ್ಪು ಕೆಲಸ ಮಾಡಬೇಡಿ. ಇನ್ನೊಬ್ಬ ನನಗಿಂತ ಬುದ್ಧಿವಂತ ಅಂತ ಆ ಥರ ಇನ್ನೊಬ್ಬರ ಜೊತೆ ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪಾಡು ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಏನೋ ಮಾಡ್ತಾ ನಿಮ್ಗೆ ಗೊತ್ತಿರೋದನ್ನ ಹೇಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಇಂಟರ್ವ್ಯೂ ಬಿ ಆಲ್ ಅಂಡ್ ಎಂಡ್ ಆಲ್ ಆಫ್ ಲೈಫ್ ಅಲ್ಲ.